ಎಲ್ಲರಿಗೂ ನಮಸ್ಕಾರ. ದಯಮಾಡಿ ಇಲ್ಲಿಂದ ಒಬ್ಬ ಹುಡುಗ ಹಾಸ್ಟೆಲ್ನಿಂದ ಮಿಸ್ ಆಗಿದ್ದಾನೆ. ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಇಲ್ಲಿ 9:30 ಗಂಟೆಯಲ್ಲಿ ಇಲ್ಲೇ ಮೆಕ್ಡಾನಲ್ ಹತ್ರ ಒಂದು ಟೀ ಶಾಪ್ನಲ್ಲಿ ಹುಡುಗ ಕಂಡು ಬಂದಿದ್ದು. ಟೀ ಕುಡಿದು ಅವ್ರನ್ನ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಇಲ್ಲಿ ಹುಡುಕ್ಲಿಕ್ಕೆ ಕಳಿಸಿದ್ದೀವಿ. ಭಯ ಪಡುವಂಥ ಅವಶ್ಯಕತೆ ಇಲ್ಲದರಿಂದ ಮಗು ಇನ್ನು 1-1.5 ತಾಸಲ್ಲಿ ಇಲ್ಲಿ ಕಾಲೇಜ್ ಹತ್ರ ಸ್ಕೂಲಲ್ಲಿ ಬರುತ್ತಾನೆ. ಥ್ಯಾಂಕ್ ಯು. ವಾರ್ಡನ್ ಇಲ್ಲ ಸರ್, ವಾರ್ಡನ್ದೇನೋ ಇದೆ, ಅದು ಗುಂಟ್ರಿನಲ್ಲಿ ನಾವು ಅದನ್ನು ವಿ ವಿಲ್ ಹ್ಯಾವ್ ಎ ಡಿಸ್ಕಷನ್ ವಿತ್ ದೆಮ್ ಆ್ಯಂಡ್ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್ ಸರ್. ಇರುತ್ತೆ ಸರ್. ಈಗ ಹೆಂಗಿರುತ್ತೆ ಅಂದರೆ ಕ್ರೌಡ್ ಇರೋ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಕಣ್ತಪ್ಪಿಸಿ ಹೋದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ನಾವು ಎಲ್ಲರ ತಂದು CCTV ಇಡೋಕ್ಕಾಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆ ಮಗುನ ಕರೆಸೋ ಜವಾಬ್ದಾರಿ ನಾವು ತೊಗೊತೀವಿ. ಇನ್ನು 1-1.5 ಗಂಟೆ ಒಳಗೆ ಆ ಮಗು ಇಲ್ಲಿರುತ್ತೆ. ಮಕ್ಕಳ ಎದುರುಗಡೆ ಬಟ್ಟೆ ಎಲ್ಲ ಬಿಡಿಸೋದು ಈ ಥರ ಅದು ನಮ್ಗೆ ಇನ್ನೂ ಗೊತ್ತಿಲ್ಲ ಸರ್. ನಮ್ಗೆ ಆ ಕ್ಲಾರಿಟಿ ಇಲ್ಲ. ನಾವು ಕ್ಲಾರಿಟಿ ಇಲ್ದಂಗೆ ಹೆಂಗೆ ಮಾಡೋದು? ಆ ಥರ ಯಾರೂ ಮಾಡಲ್ಲ ಸರ್. ಯಾಕಂದರೆ ಇಲ್ಲಿ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇನ್ನೂ ಮಟ್ಟ ನಮ್ಮ ನೋಟಿಸಿಗೆ ಬಂದಿಲ್ಲ. ಅದು ಏನು ಅನ್ನೋದು ವಿಚಾರ ಮಾಡಿ ನಿಮಗೆ ಮತ್ತೊಬ್ಬ ವಿದ್ಯಾರ್ಥಿನಿ ಅವ್ರ ತಾಯಿ ಹೇಳಿದಾನಂತೆ. ಇಲ್ಲ ಸರ್. ಸರ್ ಈಗ ಏನು ಗೊತ್ತಾ, ನಾವು ಮತ್ತೊಬ್ಬರ ಮಾತನ್ನು ಬರೀ ಆಲಿಸ್ಕೊಂತ ಹೋಗೋದ್ರ ಬದಲಿ ಮೊಬೈಲ್ ರೆಕಾರ್ಡ್ ಇದೆ ಅಂತ. ಇಲ್ಲ ಸರ್, ಅದನ್ನ ಅಲ್ಲ, ಮೊಬೈಲ್ ಈಗ ನಾನಾದರೂ ಏನಾದರೂ ರೆಕಾರ್ಡ್ ಮಾಡಿ ಭಯ ಬೀಳಿಸಿ ನಾನು ಏನಾದರೂ ಹೇಳಿಸ್ಬೋದು. ಅಂಥವನ್ನ ದಯಮಾಡಿ ಅವಾಯ್ಡ್ ಮಾಡಿ ಸರ್. ಅಂಥ ಪರಿಸ್ಥಿತಿಗಳು ಇನ್ನೂ ಮಟ್ಟ 25 ವರ್ಷದಲ್ಲಿ ಬಂದಿಲ್ಲ ಅಂದರೆ, ಒಂದು ಈ ಥರ ಕಂಪ್ಲೇಂಟ್ ಆಗಿಲ್ಲ ಅಂದರೆ ಇವಾಗ ಆಗುತ್ತೆ ಅಂತ ಹೆಂಗೆ? ಇಲ್ಲ ಸರ್, ನಾವು ನಿನ್ನೆ ರಾತ್ರಿನೇ ಇನ್ಫಾರ್ಮ್ ಮಾಡಿದ್ದೇವೆ. ಅದೇ 9:30 ಮಿಸ್ಸಿಂಗ್ ಆಗಿದ್ದಾರೆ. ಇಲ್ಲ, ಇರ್ತಾರೆ ಸರ್. ಹೆಂಗಿರುತ್ತೆ ಅಂದರೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿರ್ತಾರೆ, ಕೊನೆಗಿರ್ತಾರೆ. ಓಕೆ, ಅವ ಎಲ್ಲಾದ್ರೂ ಹಿಂಗೆ ಸಣ್ಣ ಸ್ಪೇಸ್ ಸಿಕ್ಕರು ಮಕ್ಕಳ್ರಿ ಅವರು ಎಲ್ಲಾದ್ರೂ ಮಿಸ್ಸಿಂಗ್ ಆಗಿರ್ತಾರೆ. ಊಟಕ್ಕೆ ಅಂತ ಬಿಟ್ಟಿರ್ತೇವೆ 8:30. ಆ ಕ್ರೌಡ್ನೊಳಗೆ ಎಲ್ಲಾದ್ರೂ ಮಿಸ್ ಆಗಿರ್ಬೋದು. ಬಟ್ ಹುಡುಗ ಇದ್ದಾನೆ, ಸೇಫ್ ಆಗಿದ್ದಾನೆ. ಅದ್ರದ್ದು ಆಲ್ರೆಡಿ ಪ್ರೂಫ್ ಅವ್ರ ಪೇರೆಂಟ್ಸಿಗೂ ತೋರಿಸಿದೆ. ಟೀ ಕುಡಿದ ಜಾಗನೂ ಅಲ್ಲಿ CCTVದು ಫುಟೇಜ್ ತೊಗೊಂಡಿದ್ದಾರೆ. ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಹೊಳಿಯಪ್ಪ ಸರ್ ಅಂತ. ನಾನಿಲ್ಲಿ ಹೆಡ್ ಆಫ್ ದ ಮಾರ್ಕೆಟಿಂಗ್ ಸರ್. ಥ್ಯಾಂಕ್ ಯು.